ಡ್ರೈವರ್ ಕಂಡಕ್ಟರ್ ಕರ್ಸ್ರಿ ಕರ್ಸ್ರಿ ಮಕ್ಳು ನಿಲ್ಲಿಸ್ರಿ. ನಮ್ಮ ಒಂದು ಕಂದಗಲ್ ಗ್ರಾಮಸ್ಥರ ಕರೆಗೆ ಹೋಗ್ಬಿಟ್ಟು ಸನ್ಮಾನ್ಯ ನಮ್ಮ ಇಳಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವ್ರ ಸಾಹೇಬರು ನಮ್ಮ ಒಂದು ಕಂದಗಲ್ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆ ಆಗಿತ್ತಂತ ಈ ಒಂದು ನೀರಾಜ್ ಮುದ್ಗಲ್ ಬಸ್ಸನ್ನು ಈ ಒಂದು ನಮ್ಮ ಕಂದಗಲ್ ಮಾರ್ಗವಾಗಿ ಓಡಿಸ್ಬೇಕಂತೇಳಿ ನಮ್ಮ ಒಂದು ಬಹುದಿನಗಳ ಬೇಡಿಕೆ ಆಗಿತ್ತು. ಅದಕ್ಕೆ ಪೂರಕವಾಗಿ ನಿನ್ನೆಯ ದಿವಸ ಸನ್ಮಾನ್ಯ ಶಾಸಕರು ಹಾಗೂ ಇಳಕಲ್ ಸಾರಿಗೆ ಘಟಕದ ಮುಖ್ಯ ವ್ಯವಸ್ಥಾಪಕರು ಸೇರಿದಂತೆ ಕೂಡ ಈ ಒಂದು ಬಸ್ಸನ್ನು ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ನಮ್ಮ ಒಂದು ಕಂದಗಲ್ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಿಕೊಟ್ಟದ್ದಕ್ಕಾಗಿ ಮೊದಲು ಅವರಿಗೆ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಈಗ ಇದರ ಒಂದು ಸಂಪೂರ್ಣ ಒಂದು ಕಿರು ಮಾಹಿತಿಯನ್ನು ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಹವಲ್ದಾರ್ ಸಂಗಣ್ಣ ಅವರು ಬಂದು ಒಂದೆರಡು ಮಾತು ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಯಾವತ್ತು ನಮ್ಮ ಕಂದಗಲ್ ಹಾಗೂ ಸುತ್ತಮುತ್ತಲ ಹಳ್ಳಿಗಳಿಗೆ ಈ ಮುದ್ಗಲ್ ಮಿರೇಜ್ ಬಸ್ಸನ್ನು ಕಂದಗಲ್ ಮಾರ್ಗವಾಗಿ ಮಾಡಿಕೊಟ್ಟಂಥ ಮಾನ್ಯ ಶಾಸಕರಿಗೆ ಮೊಟ್ಟ ಮೊದಲಿಗೆ ನಮ್ಮ ಸುತ್ತಮುತ್ತಲ ಹಳ್ಳಿಯ ಪರವಾಗಿ ಮತ್ತು ಕಂದಗಲ್ ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ಈ ಬಸ್ಸಿನ ಸೌಕರ್ಯವನ್ನು ಮಾಡಿಕೊಡಬೇಕು ಒಂದು ಬಗ್ಗೆ ಆಸೆ ಭಾಳ ಇಟ್ಟುಕೊಂಡು ನಮ್ಮೂರಿನ ಕನಕಪ್ಪ ಕನಕೇರಿ ಅವರು, ಕಲಿಗಾರ ಅಬ್ದುಲ್ ಸಾಬ್ ಕಲಿಗಾರ ಅವರು, ಸಂಗಣ್ಣನ ಹವಲ್ದಾರ್ ಅವರು ಮತ್ತು ನಮ್ಮ ಹಿರಿಯರಾದ ಬಸಪ್ಪ ವಿಟ್ಲಾಪುರ ಅವರು ಮತ್ತು ದಾಸರವರು ಮತ್ತು ಮಾಂತೇಶ್ ಬೂದಿ ಅವರು, ಉಪಾಧ್ಯಕ್ಷರಾದಂಥ ಭಜಂತ್ರಿ ಅವರು ಮತ್ತು ವಿಪಕ್ಷ ದತ್ತಿಯವರು, ಹಿರಿಯರಾದ ಗುರುಪಾದಪ್ಪ ಪ್ರಧಾನವರವರು ಮತ್ತು ಮುದಿಯಪ್ಪ ತುಪ್ಪದವರು ಮತ್ತು ಎಲ್ಲ ಅನೇಕರಿಗೆ ಈ ನಮ್ಮ ಮುಖ್ಯವಾಗಿ ನಮ್ಮ ಭಾಗವಾನ್ ಅವರು ಎಲ್ಲರಿಗೂ ಈ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದಕ್ಕೆ ಭಾಳ ಕುತೂಹಲದಿಂದ ಈ ಬಸ್ಸನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಮುಖ್ಯ ಘಟಕದ ಮತ್ತು ಮ್ಯಾನೇಜರ್ ಅವರು ಕೂಡ ಭಾಳ ಸಹಕಾರ ಕೊಟ್ಟರೆ. ಅದರಿಂದ ಮಾನ್ಯ ಕಾರ್ಯನಿರ್ವಾಹಕರು ಮತ್ತು ಚಾಲಕರು ಮತ್ತು ಕಂಡಕ್ಟರ್ ಇವರು ಕೂಡ ಸಹಕರಿಸಿ ನಮಗೆ ಈ ಮಾರ್ಗವನ್ನು ದಿನಾಲೂ ತಮ್ಮ ವೇಳೆಯ ಸಲುವಾಗಿ ತಮ್ಮ ಕಾರ್ಯವನ್ನು ನಮ್ಮೆಲ್ಲ ಜನರಿಗೆ ತಮ್ಮ ಸೇವೆಯನ್ನು ಮುಗಿಸ್ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸದ ಮ್ಯಾಗ ನಮ್ಮ ಶಾಸಕರಿಗೂ ಮತ್ತು ಎಲ್ಲ ನಮ್ಮ ಊರಿನ ಹಿರಿಯರು ಎಲ್ಲ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳಿ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕರಿಸಿ ವೀರೇಶ್ ಶಿಲ್ಪಿಯವರು ಅನೇಕರು ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಊರಿನ ಬಗ್ಗೆ ಚಿಂತನೆ ಮಾಡ್ಕೊಂಡು ಯೋಜನೆ ಮಾಡ್ತಾ ಇದ್ದಾರೆ. ಇನ್ನೂ 2 ಬಸ್ಗಳನ್ನು ಶಾಸಕರು ಕೇಳಿದ್ವಿ. ಬೆಂಗಳೂರು ಇರ್ಬೋದು, ಇನ್ನೊಂದು ಮಂಗಳೂರು ಬಸ್ 2 ಬಸ್ ಕೂಡ ಬರ್ತಂತ ಹೇಳಿದ್ರೆ ಇನ್ನೂ ಶೀಘ್ರದಲ್ಲಿ ಅವು 2 ಬಸ್ ಬರೋಂಥ ವ್ಯವಸ್ಥೆಯನ್ನು ನಮ್ಮ ಶಾಸಕರು ಹೇಳಿದ್ದಾರೆ. ನಮ್ಮ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ಈ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಎಲ್ಲ ಧನ್ಯವಾದಗಳು.